ಹಲೋ ಸ್ನೇಹಿತರೆ, ನನ್ನ ಹೆಸರು ಮಂಜು ನಾಯಕ. ಪ್ರಾಥಮಿಕ ಶಾಲೆಯ ಶಿಕ್ಷಕ, ಆನೇಕಲ್ ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾವು ಇವತ್ತು 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ ಮೊದಲನೇ ಪಾಠ ಜೀವ ಪ್ರಪಂಚದ ಬಗ್ಗೆ ತಿಳಿದುಕೊಳ್ಳೋಣ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ಘೋಷಣೆಯನ್ನು ನಾವೆಲ್ಲರೂ ಕೇಳಿರ್ತೀವಿ. ಪರಿಸರ ಅನ್ನೋ ಪದವೂ ಸಹ ನಮಗೆ ಚಿರಪರಿಚಿತವಾಗಿದೆ. ಪರಿಸರ ಎಂದರೆ ನಮ್ಮ ಸುತ್ತಲೂ ಕಂಡುಬರುವ ಅಂಶಗಳು. ಪರಿಸರವನ್ನು ನಾವು ನೋಡಿಯೇ ಆನಂದಿಸಬೇಕು. ಗುಡ್ಡ, ಕಾಡು, ನದಿ, ಝರಿ, ತೊರೆ, ಜೇನುಹುಳು, ಕೀಟಗಳು, ಹದ್ದು, ಹಾವು, ಮಣ್ಣು, ಬೆಳಕು, ಪಕ್ಷಿಗಳು, ಹೀಗೆ ನೋಡಿದಷ್ಟು ವಿಸ್ಮಯ ಎನಿಸುವ, ಬೆರಗುಗೊಳಿಸುವ ಹಲವು ಅಂಶಗಳು ನಮಗೆ ಕಾಣ್ತವೆ. ಇದು ನಮ್ಮ ಪರಿಸರ. ನಮ್ಮ ಪರಿಸರ ವಿವಿಧತೆಯ ಬೀಡು. ಇದರ ವಿವಿಧತೆಯ ವಿಶೇಷತೆಯನ್ನು ತಿಳಿಯುವ ಕುತೂಹಲ ನಮಗೆಲ್ಲ ಇದೆ ಅಲ್ವಾ? ಹಾಗಾದರೆ ನಾವು ಈ ಘಟಕವನ್ನು ಅರ್ಥೈಸಿಕೊಳ್ಳೋಣ. ಹಲೋ ಫ್ರೆಂಡ್ಸ್, ಮೈ ನೇಮ್ ಈಸ್ ಮಂಜು ನಾಯಕ್. ಐ ಆಮ್ ಎ ಟೀಚರ್. I am working in Anekal Taluk. Today we are going to learn a 5th standard environmental studies lesson number 1, living world. Protection of environment is the duty of all. You must have heard this saying. The word environment is very familiar to us. The things around us is environment. We can enjoy environment by seeing only. We see hills, forest, river, falls, streams, honeybee, insects, eagle, snake, soil, light, birds, and so many other things around us which make us wonder. This is our environment. Our environment is home for diversity. You have the curiosity to know the speciality of this diversity, haven't you? If so, let's understand this unit. ಈ ಪಾಠವನ್ನು ಕಲಿತ ನಂತರ ನೀವು ಜೀವಿಗಳು ಹಾಗೂ ನಿರ್ಜೀವ ವಸ್ತುಗಳನ್ನು ಗುರುತಿಸುವಿರಿ. ಜೀವಿಗಳ ಪ್ರಮುಖ ಲಕ್ಷಣಗಳನ್ನು ಗುರುತಿಸುವಿರಿ. ಸಸ್ಯದ ಆಹಾರ ತಯಾರಿಕೆಯ ಕ್ರಮ, ಜೀವನ ಕ್ರಮ ಹಾಗೂ ವಿವಿಧ ಬಗೆಯ ಸಸ್ಯಗಳ ಪರಿಚಯ ಮಾಡಿಕೊಳ್ಳುವಿರಿ. ಆಹಾರ ಸೇವನೆಯ ಆಧಾರದ ಮೇಲೆ ಪ್ರಾಣಿಗಳನ್ನು ವಿಂಗಡಿಸುವಿರಿ. ಸಸ್ಯ ಮತ್ತು ಪ್ರಾಣಿಗಳ ಸಂರಕ್ಷಣೆಯ ಮಹತ್ವ ತಿಳಿಯುವಿರಿ. After studying this lesson, you will be able to identify living beings and non-living things. You will know the important characteristics of living beings. You will introduce yourself to the method of food production in plants, life cycle, and different types of plants. You will be able to classify animals based on their feeding habits. And you will know the importance of protection of plants and animals. So let's start now. ನಾವು ನೇರವಾಗಿ ವಿಷಯಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಸಣ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ನಾನೊಂದು ಸೋಮಾರಿ ಸೋಮಣ್ಣನ ಕಥೆಯನ್ನು ನಿಮಗೆ ಹೇಳ್ತೇನೆ, ಕೇಳಿ. ಒಬ್ಬ ಸೋಮಾರಿ ಸೋಮಣ್ಣ ಇರ್ತಾನಂತೆ. ಆತನಿಗೆ ಸ್ವಲ್ಪ ಹೊಲ ಇರುತ್ತೆ. ಆದರೂ ಒಂದು ದಿನನೂ ಹೋಗಿ ಅವನು ತನ್ನ ಹೊಲದಲ್ಲಿ ಕೆಲಸವನ್ನು ಮಾಡಿದವನಲ್ಲ. ಅವರಿವರು ಕೊಟ್ಟಿದ್ದನ್ನಷ್ಟೇ ಪಡೆದು ಬದುಕ್ತಾ ಇದ್ದ. ಅವನಿಗೆ ಶೇಂಗಾ ಅಂದರೆ ಪಂಚಪ್ರಾಣ. ಅದರಲ್ಲೂ ಹುರಿದ ಶೇಂಗಾ ಅಂದರೆ ಅತಿ ಪ್ರೀತಿ. ಒಂದು ಸಲ ಹೀಗೆ ಹುರಿದ ಶೇಂಗಾ ಬೀಜ ತಿಂತಾ ಇರಬೇಕಾದ್ರೆ ಅವನಿಗೊಂದು ಆಲೋಚನೆ ಹೊಳೀತದೆ. ಏನಪ್ಪ ಅಂದರೆ, ತನಗೆ ಸ್ವಲ್ಪ ಹೊಲ ಇದೆ, ಅದರಲ್ಲಿ ಶೇಂಗಾ ಬೀಜ ಬಿತ್ತಿದ್ರೆ ಸಾಕಷ್ಟು ಶೇಂಗಾ ಬೀಜ ಸಿಗುತ್ತಲ್ವಾ, ಮತ್ತೆ ಯಾರೂ ಕೇಳೋ ಅವಶ್ಯಕತೆ ಇರೋದಿಲ್ಲಲ್ವಾ ಅಂತ ಅಂದ್ಕೊಳ್ತಾನೆ. ಅದ್ರ ಜೊತೆಗೆ ಶೇಂಗಾ ಬೀಜಕ್ಕಿಂತ ಹುರಿದ ಶೇಂಗಾ ಬಿತ್ತಿದರೆ ಹುರಿದ ಶೇಂಗಾ ಬೀಜಗಳೇ ಸಿಗುತ್ತದೆ ಅಲ್ವಾ, ಹುರಿಯಬೇಕಾದ ಕೆಲಸವೇ ಇರೋದಿಲ್ಲ ಎಂಬ ಆಲೋಚನೆ ಆತನಿಗೆ ಬರ್ತದೆ. ಎಂಥ ಬೀಜಗಳನ್ನು ಬಿತ್ತಬೇಕು ಅಂತ ಗೊತ್ತಿಲ್ಲದಿರೋ ಸೋಮಣ್ಣ ಮರುದಿನದಿಂದಲೇ ಹುರಿದ ಶೇಂಗಾ ಬಿತ್ತುವ ಕಾರ್ಯವನ್ನು ಆರಂಭಿಸ್ತಾನೆ. ಸೋಮಣ್ಣ ಹೊಲದಲ್ಲಿ ಕೆಲಸ ಮಾಡೋದನ್ನು ಕಂಡ ಅಕ್ಕಪಕ್ಕದ ಹೊಲದ ರೈತರು ತುಂಬ ಖುಷಿ ಪಡ್ತಾರೆ.
ಕೊನೆಗೂ ಸೋಮಣ್ಣ ಸೋಮಾರಿತನ ಬಿಟ್ನಲ್ಲಪ್ಪ ಅಂತ ಆ ರೈತರೆಲ್ಲ ಖುಷಿ ಪಡ್ತಾರೆ. ದಿನಗಳು ಕಳೀತವೆ. ಎಲ್ಲರ ಹೊಲಗಳಲ್ಲಿ ಹಸಿರು ಮೂಡಿ ಸಸಿಗಳು ಬೆಳೆದಿರ್ತವೆ. ಆದರೆ ಸೋಮಣ್ಣನ ಹೊಲದಲ್ಲಿ ಒಂದು ಸಸಿಯೂ ಮೂಡಲಿಲ್ಲ. ಸೋಮಣ್ಣ ತುಂಬಾ ಬುದ್ಧಿವಂತನಲ್ವಾ? ಯಾಕೆ ಸೋಮಾರಿ ಸೋಮಣ್ಣನ ಹೊಲದಲ್ಲಿ ಒಂದು ಸಸಿ ಕೂಡ ಬೆಳೆಯಲಿಲ್ಲ? ಹೌದು, ನೋಡಿ, ನಿಮಗೆ ಗೊತ್ತಿರೋಷ್ಟು ನಮ್ಮ ಸೋಮಣ್ಣನಿಗೆ ಗೊತ್ತಿಲ್ಲ ಅಲ್ವಾ? ಸೋಮಣ್ಣನ ಹೊಲದಲ್ಲಿ ಸಸಿಗಳು ಯಾಕೆ ಬೆಳೆಯಲಿಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಹುರಿಯದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾದ ಎಲ್ಲ ಲಕ್ಷಣಗಳಿರ್ತವೆ. ಅದನ್ನು ನಾವು ಜೈವಿಕ ಅಂಶ ಅಂತ ಕರಿತೀವಿ. ಹುರಿದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾಗಿರ್ತಕ್ಕಂಥ ಆ ಜೈವಿಕ ಅಂಶ ನಾಶ ಆಗ್ತದೆ. ಜೈವಿಕ ಅಂಶ ನಾಶ ಆಗಿರೋ ಬೀಜಗಳನ್ನು ನಾವು ಬಿತ್ತಿದ್ರೆ ಎಲ್ಲಾದರೂ ಸಸಿ ಆಗುತ್ತಾ? ಆಗಲ್ಲ. ಹಾಗಾಗಿ ಸೋಮಣ್ಣನ ಹೊಲದಲ್ಲಿ ಸಸಿಗಳು ಬೆಳಿಲಿಲ್ಲ. ಈಗ ಇಂಗ್ಲಿಷ್ ಮೀಡಿಯಂನಲ್ಲಿ ಬೇಕು ಅನ್ನೋರಿಗೆ ಹೇಳ್ತೀನಿ ಕೇಳಿ. ಬಿಫೋರ್ ಗೋಯಿಂಗ್ ಟು ದ ಸಬ್ಜೆಕ್ಟ್ ಮ್ಯಾಟರ್, ಲೆಟ್ ಮಿ ಜಸ್ಟ್ ಟೆಲ್ ಯು ಎ ಸ್ಮಾಲ್ ಸ್ಟೋರಿ ಆಫ್ ಲೇಜಿ ಸೋಮಣ್ಣ. Somanna is a lazy person. Even though he owns a piece of land, he has not worked for a single day in his land. He used to live only by receiving what others gave him. He was very fond of groundnuts, especially fried groundnuts. Once, while eating fried groundnuts, he got an idea. He thought that if he sowed the groundnuts in his land, he would get enough groundnuts to eat and he need not beg anybody for it. So, he felt that if he sowed fried groundnuts, air would be fried groundnuts. So there would be no need to fry the groundnuts. Not knowing the type of seeds to be sown, Somanna started sowing fried groundnuts from the next day itself. Seeing Somanna working in his land, the neighboring farmers were very happy that Somanna had shed his laziness finally. Days passed, plants grew and greenery was everywhere, but not a single plant appeared in Somanna's land. I hope you understood the story. Can you tell me why even a single plant was not grown in Somanna's land? Yes, see, what you know is not known to Somanna. Let me tell you why the plants did not grow in Somanna's land. Raw groundnuts have the characteristics needed to grow into a plant. It is called living component. In fried groundnuts, the living component is destroyed. So, plant did not grow in Somanna's land. ಪರಿಸರದಲ್ಲಿ ಜೈವಿಕ ಲಕ್ಷಣ ಹೊಂದಿರುವ ಜೀವಿಗಳು ಮತ್ತು ಜೈವಿಕ ಲಕ್ಷಣ ಇಲ್ಲದ ನಿರ್ಜೀವಿಗಳು ಕಂಡುಬರ್ತವೆ. ಇಲ್ಲೊಂದು ಪಟ್ಟಿ ಇದೆ. ಪರಿಸರದಲ್ಲಿರ್ತಕ್ಕಂಥ ಕೆಲವು ಅಂಶಗಳು ಹಾಗೂ ಅವುಗಳ ಮುಂದೆ ಕೆಲವು ಲಕ್ಷಣಗಳನ್ನು ಕೊಟ್ಟಿದೆ. ಗಮನವಿಟ್ಟು ಓದಿ. ಪ್ರತಿಯೊಂದು ಅಂಶಗಳ ಮುಂದೆ ಕೆಲವು ಲಕ್ಷಣಗಳನ್ನು ಕೊಟ್ಟಿದ್ದಾರೆ. ಆ ಲಕ್ಷಣಗಳು ಕಂಡು ಬಂದರೆ ರೈಟ್ ಗುರುತು ಹಾಕ್ರಿ. ಆ ಲಕ್ಷಣಗಳು ಕಂಡು ಬರದೇ ಇದ್ದರೆ ಕ್ರಾಸ್ ಗುರುತನ್ನು ಹಾಕಿ. ಈ ಪಟ್ಟಿಯಲ್ಲಿ ಪರಿಸರದಲ್ಲಿರ್ತಕ್ಕಂಥ ಮೊದಲನೇ ಅಂಶ ಇಲಿ ಇದೆ. ಲಕ್ಷಣಗಳನ್ನು ನೋಡೋದಾದರೆ ಮೊದಲನೇ ಲಕ್ಷಣ ಬೆಳವಣಿಗೆ. ಇಲಿ ಬೆಳವಣಿಗೆ ಆಗುತ್ತಾ? ಹೌದು, ಆಗುತ್ತೆ. ನೆಕ್ಸ್ಟ್, ಆಹಾರ ಸೇವನೆ ಮಾಡುತ್ತಾ? ಎಸ್, ಮಾಡುತ್ತೆ. ಚಲನೆ ಮಾಡುತ್ತಾ? ಮಾಡುತ್ತೆ. ಉಸಿರಾಟ ಮಾಡುತ್ತಾ? ಎಸ್, ಉಸಿರಾಟ ಮಾಡುತ್ತೆ. ವಿಸರ್ಜನೆ ಮಾಡುತ್ತಾ? ಹೌದು. ಪ್ರಚೋದನೆಗೆ ಪ್ರತಿಕ್ರಿಯೆ? ಅದನ್ನು ಮಾಡುತ್ತೆ. ಸಂತಾನೋತ್ಪತ್ತಿ? ಅದನ್ನು ಕೂಡ ಮಾಡುತ್ತೆ. ನೆಕ್ಸ್ಟ್, ಮಾವಿನ ಮರ. ಮಾವಿನ ಮರ ಬೆಳವಣಿಗೆ ಆಗುತ್ತೆ, ಆಹಾರ ಸೇವನೆ ಮಾಡುತ್ತೆ, ಚಲನೆ ಮಾಡುತ್ತೆ, ಉಸಿರಾಟ ಕೂಡ ನಡೆಸುತ್ತೆ, ವಿಸರ್ಜನೆ ಆಗುತ್ತೆ, ಪ್ರಚೋದನೆಗೆ ಪ್ರತಿಕ್ರಿಯೆ ಕೂಡ ಆಗುತ್ತೆ, ಸಂತಾನೋತ್ಪತ್ತಿನೂ ನಡೆಯುತ್ತೆ. ಅದಾದ ನಂತರ ಇಟ್ಟಿಗೆ ಬೆಳವಣಿಗೆ ಆಗೋದಿಲ್ಲ, ಆಹಾರ ಸೇವನೆ ಮಾಡೋದಿಲ್ಲ, ಚಲನೆ ಮಾಡೋದಿಲ್ಲ, ಉಸಿರಾಟ ಆಗೋದಿಲ್ಲ, ವಿಸರ್ಜನೆ ಇಲ್ಲ, ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲವೇ ಇಲ್ಲ, ಸಂತಾನೋತ್ಪತ್ತಿ ನಿಲ್. ನೆಕ್ಸ್ಟ್, ಗಡಿಯಾರ ಕೂಡ ಇಟ್ಟಿಗೆ ಥರಾನೇ, ಎಲ್ಲವೂ ಕೂಡ ಕ್ರಾಸ್ ಮಾರ್ಕ್ಗೆ ಬರುತ್ತೆ. ಅದಾದ ನಂತರ ಚಿಟ್ಟೆ ಬೆಳವಣಿಗೆ ಆಗುತ್ತೆ, ಆಹಾರ ಸೇವನೆ ಮಾಡುತ್ತೆ, ಚಲನೆ ಮಾಡುತ್ತೆ,
ಉಸಿರಾಡುತ್ತೆ, ವಿಸರ್ಜನೆ ಮಾಡುತ್ತೆ, ಪ್ರಚೋದನೆಗೆ ಪ್ರತಿಕ್ರಿಯೆ ಕೂಡ ನಡೆಯುತ್ತೆ, ಸಂತಾನೋತ್ಪತ್ತಿ ಕೂಡ ಆಗುತ್ತೆ. ಅದಾದ ಬಳಿಕ ಮನುಷ್ಯ ಬೆಳವಣಿಗೆ ಆಗುತ್ತೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ ಎಲ್ಲವೂ ರೈಟ್ ಮಾರ್ಕೆ. ನಂತರ ಕಪ್ಪೆ, ಅದು ಕೂಡ ಸೇಮ್, ಎಲ್ಲವೂ ರೈಟ್ ಮಾರ್ಕೆ ಬರುತ್ತೆ. ಅದಾದಮೇಲೆ ಕಾಗದ, ಎಲ್ಲವೂ ಕ್ರಾಸ್ ಮಾರ್ಕ್. ಅದಾದಮೇಲೆ ಮೊಬೈಲ್, ಅದು ಕೂಡ ಕ್ರಾಸ್ ಮಾರ್ಕ್. ದೇರ್ ಈಸ್ ಎ ಚಾರ್ಟ್ ಅಪಿಯರಿಂಗ್ ಆನ್ ಯುವರ್ ಸ್ಕ್ರೀನ್. Some components of the environment and some living characteristics are given. Read carefully. If in each of the component the characteristics given in front of them are found, put right mark. If these characteristics are not found, put cross mark. The first component of the environment that is appeared on your screen is mouse. Does the mouse grow? Yes, it grows. Does it eat food? Yes. Does it move? Yes, of course. Does it respire? Yes, it respires. Excretion happens? Yes, happens. Does it give response to stimulus? Yes, of course. Does it reproduce? Yes, it reproduces. Next one is mango tree. Does the mango tree grow? Yes, it grows. Does it eat food? Yes. Does it move? Yes, it moves, but it does not change the place, so it moves. And then respiration, yes, respiration happens. Excretion, yes, of course. Response to stimulus, yes, of course. Reproduction, yes. Next, brick. Does it grow? No. Put the cross mark. Does it eat food? No, it does not. Movement? No. Respiration? No. Excretion? No. Response to stimulus? No. Reproduction? No. All cross mark. Clock also same, all cross mark. Butterfly, all right mark. Next one, man. Man grows, eats food, moves, respires, excretion, responses to stimulus, reproduces. Frog. Frog also same as man. Next, paper. Paper, all cross mark. Mobile. Mobile also all cross mark. The components which you have marked right are called living beings, and those which you have marked cross are called non-living things in environment. ಈಗ ಪರಿಸರದಲ್ಲಿ ಕಂಡುಬರ್ತಕ್ಕಂಥ ಕೆಲವು ಅಂಶಗಳನ್ನು ಇನ್ನೊಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳನ್ನು ಗುರುತಿಸಬೇಕಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪರಿಸರದ ಅಂಶಗಳಲ್ಲಿ ಜೀವಿಗಳಾಗಿದ್ದರೆ ಜೀವಿಗಳ ಕಾಲಂನಲ್ಲಿ ಟಿಕ್ಕನ್ನು ಹಾಕಬೇಕು. ನಿರ್ಜೀವ ವಸ್ತುಗಳಾಗಿದ್ದರೆ ನಿರ್ಜೀವ ವಸ್ತುಗಳ ಕಾಲಂನಲ್ಲಿ ಟಿಕ್ಕನ್ನು ಹಾಕಬೇಕು. ಮೊದಲನೇದು ಪಕ್ಷಿಗಳು. ಜೀವಿಗಳು ಅಥವಾ ನಿರ್ಜೀವ ವಸ್ತುಗಳು? ಪಕ್ಷಿಗಳು ಜೀವಿಗಳು, ಹೌದು. ನೆಕ್ಸ್ಟ್, ಬಲೂನು. ಬಲೂನು ನಿರ್ಜೀವ ವಸ್ತುಗಳು. ನೀರು ನಿರ್ಜೀವ ವಸ್ತು. ಮಾವಿನ ಮರ ಜೀವ ವಸ್ತು. ಬಂಡಿ ನಿರ್ಜೀವ ವಸ್ತು. ಪೆನ್ನು ಅದು ಸಹ ನಿರ್ಜೀವ ವಸ್ತು. ನೀವು ಇನ್ನಷ್ಟು ಜೀವಿಗಳು ಮತ್ತು ನಿರ್ಜೀವ ವಸ್ತುಗಳ ಪಟ್ಟಿಯನ್ನು ತಯಾರು ಮಾಡಿ. Some of the components seen in environment are given below. Identify them as living beings or non-living things. Put tick mark in front of the correct choices. First components of the environment as in this list is birds. Birds are living beings. Next, balloon. Balloon is non-living thing. Next, water. Water is also non-living thing. Next, mango tree. Mango tree is living being. Next, vehicle. Vehicle is non-living thing. And the last one, pen. Pen is also non-living thing. Here is an activity for you. You have to prepare a list of other living beings and non-living things that you have seen in your day-to-day life. ನಮಗೆ ಈಗಾಗಲೇ ಗೊತ್ತಾಗಿದೆ
ಸಸ್ಯಗಳು ಮತ್ತು ಪ್ರಾಣಿಗಳು ಜೀವಿಗಳು ಅಂತ. ಪರಿಸರದಲ್ಲಿರೋ ಇವುಗಳನ್ನು ನಾವು ಜೀವಿಗಳು ಅಂತ ಕರಿಬೇಕಂದ್ರೆ ಕೆಲವು ಲಕ್ಷಣಗಳಿದ್ದಾವೆ. ಆ ಲಕ್ಷಣಗಳು ಯಾವ್ಯಾವು ಅಂತ ನಾವಿವಾಗ ತಿಳ್ಕೊಳ್ಳೋಣ. ಜೀವಿಗಳ ಲಕ್ಷಣಗಳು. ಮೊದಲನೆಯದು, ಜೀವಿಗಳು ಜೀವಕೋಶಗಳಿಂದಾಗಿವೆ. ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂತಹ ಚಿತ್ರಗಳನ್ನು ಗಮನಿಸಿ. ಇವು ಸಸ್ಯ ಮತ್ತು ಪ್ರಾಣಿಗಳ ಜೀವಕೋಶಗಳಾಗಿವೆ. ನಾವೆಲ್ಲರೂ ಮನೆ ಕಟ್ಟೋದನ್ನು ಗಮನಿಸಿರ್ತೀವಿ ಅಲ್ವಾ? ಮನೆ ಕಟ್ಟಬೇಕಾದ್ರೆ ಇಟ್ಟಿಗೆ, ಸಿಮೆಂಟ್, ನೀರು, ಕಬ್ಬಿಣ, ಕಟ್ಟಿಗೆ ಹೀಗೆ ಹಲವು ವಸ್ತುಗಳು ನಮ್ಗೆ ಬೇಕಾಗ್ತವೆ. ಅವುಗಳನ್ನು ಜೋಡಿಸಿದಾಗ ಮಾತ್ರ ನಮ್ಮ ಮನೆ ತಯಾರಾಗುತ್ತೆ. ಅದೇ ರೀತಿ ಜೀವಕೋಶಗಳಿಂದ ದೇಹ ಅನ್ನೋದು ರಚನೆಯಾಗಿದೆ. ಜೀವಕೋಶಗಳ ಬಗೆಗಿನ ಹೆಚ್ಚಿನ ಮಾಹಿತಿಯನ್ನು ನೀವು ಮುಂದಿನ ತರಗತಿಗಳಲ್ಲಿ ತಿಳ್ಕೊತೀರಾ. ಇಲ್ಲಿ ಒಂದು ಸಣ್ಣ ವಿಡಿಯೋ ತುಣುಕಿದೆ ನೋಡಿ. Living things are made up of cells. Just as a building is made up of bricks, all living organisms are made up of cells. A cell can be seen only through a microscope. Plants and animals are living beings. There are certain characteristics to decide them as living beings. Now let us learn about the characteristics of living beings. The first character of living beings is living beings are made up of cells. Observe the pictures on your screen. They are of plant and animal cells. You must have observed how a house is being constructed. When several things such as bricks, cement, water, steel, wood are arranged in an order, a house gets ready. Similarly, the body of living beings is made up of cells. You will learn more about cells in higher classes. Next, ಜೀವಿಗಳ ಲಕ್ಷಣಗಳಲ್ಲಿ ಎರಡನೆಯದು, ಜೀವಿಗಳು ಉಸಿರಾಡುತ್ತವೆ. ಜೀವಿಗಳು ಉಸಿರಾಡ್ತವೆ ಅನ್ನೋದನ್ನು ನೀವು ಹಿಂದಿನ ತರಗತಿಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೀರಾ. ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿನ ಆಕ್ಸಿಜನ್ ಅನಿಲವನ್ನು ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಹೊರಬಿಡುತ್ತವೆ. ಇಲ್ಲಿ ಒಂದು ಸಣ್ಣ ವಿಡಿಯೋ ತುಣುಕಿದೆ ನೋಡಿ. The process of exchanging gas through nose is called breathing. Breathing involves two steps. 1. Breath in or inhalation or inspiration. And 2. Breath out or exhalation or expiration. ಉಸಿರಾಡುವ ಪ್ರಕ್ರಿಯೆ ಹೇಗಂತ ಗೊತ್ತಾಯ್ತಲ್ವಾ? ಸರಿ, ಹಾಗಾದ್ರೆ ಇಲ್ಲಿ ಒಂದು ಚಿತ್ರ ಇದೆ ನೋಡಿ. ಯಾವ ಚಿತ್ರ ಇದು? ಎಸ್, ಶ್ವಾಸಕೋಶದ ಚಿತ್ರ. ಸಸ್ಯಗಳು ಕೂಡ ಉಸಿರಾಟ ನಡೆಸ್ತವೆ ಅನ್ನೋದು ನಿಮಗೀಗಾಗಲೇ ತಿಳಿದಿರ್ತಕ್ಕಂತಹ ವಿಷಯ. ಸಸ್ಯಗಳು ಕೂಡ ಉಸಿರಾಟಕ್ಕಾಗಿ ಆಕ್ಸಿಜನ್ ಅನಿಲವನ್ನು ಅವಲಂಬಿಸಿದವೆ. ಸಾಮಾನ್ಯವಾಗಿ ಸಸ್ಯಗಳು ಎಲೆಗಳ ತಳಭಾಗದಲ್ಲಿರುವ ಪತ್ರರಂಧ್ರಗಳ ಅಥವಾ ಸ್ಟೊಮ್ಯಾಟಾಗಳ ಮೂಲಕ ಉಸಿರಾಡ್ತವೆ. ಆಕ್ಸಿಜನ್ ಅನಿಲದ ಸಹಾಯದಿಂದ ಆಹಾರದಲ್ಲಿರುವ ಶಕ್ತಿಯು ಜೀವಿಗಳ ದೇಹಕ್ಕೆ ದೊರೆಯುತ್ತದೆ. ಸ್ಟೊಮ್ಯಾಟಾದ ಬಗ್ಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ ಇದೆ ನೋಡಿ. Stomata are the minute openings or pores present on the lower surface of the leaf. Stomata help in the exchange of gases between leaves and air. Through stomata, leaves take in carbon dioxide from the air and release oxygen into the air. The carbon dioxide that is taken in through stomata is used by leaves for making food. The second character of living being is living beings respire. You have learned in the previous classes that living beings respire. During respiration, living beings take in air, use the oxygen and give out carbon dioxide. Observe the picture that is on your screen and identify what picture it is. Yes, it is the picture of lungs. As we all know, plants respire. Plants also depend on oxygen for their respiration. Usually they respire through stomata, that is small openings which are present on the lower surface of leaves.
With the help of oxygen, the energy in the food is made available to the living body. ಜೀವಿಗಳ ಮೂರನೇ ಲಕ್ಷಣ, ಜೀವಿಗಳು ಆಹಾರ ಸೇವಿಸುತ್ತವೆ. ನಮಗೆ ಈಗಾಗಲೇ ಗೊತ್ತಿದೆ ಆಹಾರದಿಂದ ಜೀವಿಗಳಿಗೆ ಶಕ್ತಿ ಬರುತ್ತೆ ಅಂತ. ಹಾಗಾದರೆ ಆಹಾರದಿಂದ ದೊರೆಯುವ ಶಕ್ತಿಯಿಂದ ಜೀವಿಗಳಿಗೆ ಏನು ಅನುಕೂಲ ಆಗುತ್ತೆ? ಆಲೋಚನೆ ಮಾಡಿ ಉತ್ತರಿಸಿ. ಕಟ್ಟಿಗೆ ಕಡಿಯುವುದು, ಭಾರವಾದ ಚೀಲವನ್ನು ಹೊರುವುದು, ಬೇಟೆಯಾಡುವುದು, ಹೀಗೆ ಜೀವಿಗಳು ನಿತ್ಯವೂ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇರ್ತವೆ. ಜೀವಿಗಳಿಗೆ ಆಹಾರ ಸಿಗ್ತಾ ಇರೋದ್ರಿಂದನೇ, ಆ ಆಹಾರದಿಂದ ಶಕ್ತಿ ಸಿಗ್ತಾ ಇರೋದ್ರಿಂದನೇ ಜೀವಿಗಳು ಈ ಕೆಲಸಗಳನ್ನು ಅಥವಾ ಈ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾವೆ. ಇಲ್ಲಿ ಕೆಲವು ಜೀವಿಗಳ ಹೆಸರನ್ನು ಕೊಟ್ಟಿದ್ದೀವಿ. ನಾವು ಕೆಲಸ ಮಾಡಲು ಈ ಜೀವಿಗಳು ಸಹಾಯ ಮಾಡ್ತವೆ. ಅವು ಯಾವ ರೀತಿ ಸಹಾಯ ಮಾಡ್ತವೆ ಅನ್ನೋದನ್ನ ಈ ಪಟ್ಟಿಯಲ್ಲಿ ಬರೀಬೇಕು. ಮೊದಲನೆಯದು ಆನೆ. ಆನೆ ಏನು ಸಹಾಯ ಮಾಡುತ್ತೆ ನಮಗೆ? ಮೃಗಾಲಯದಲ್ಲಿ ಸವಾರಿ ಮಾಡಲು ಸಹಾಯಕ. ನೆಕ್ಸ್ಟ್ ಎತ್ತು. ಎತ್ತು ಉಳುಮೆ ಮಾಡಲು ಸಹಾಯಕ. ಅನಂತರ ನಾಯಿ. ನಾಯಿ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ? ನಮ್ಮ ಮನೆಯನ್ನು ಕಾಯುತ್ತೆ. The third characteristics of living beings is living beings eat food. Just think and let me know what are the advantages of the energy that is obtained from the food. Living beings perform many activities daily such as wood cutting, carrying load, hunting, etc. The names of some living beings are given below. They help us to work. How do they help us? Let us write here. The elephant carries us through the zoo. Bullock plows the field. Dog protects our house. To do all these works, living beings need energy. They get this energy through food. Next, ಸಸ್ಯಗಳ ಆಹಾರ. ಸಸ್ಯದ ಪ್ರತಿಯೊಂದು ಭಾಗ ಒಂದಲ್ಲ ಒಂದು ಚಟುವಟಿಕೆ ಮಾಡ್ತಾ ಇರ್ತದೆ. ಅದಕ್ಕೂ ಆಹಾರ ಬೇಕಲ್ವಾ? ಸಸ್ಯಕ್ಕೆ ಆಹಾರ ಹೇಗೆ ಸಿಗುತ್ತೆ? ಯೋಚನೆ ಮಾಡಿ ನೋಡೋಣ. ಎಸ್, ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ. ಫುಡ್ ಆಫ್ ಪ್ಲಾಂಟ್ಸ್. ಈಚ್ ಪಾರ್ಟ್ ಆಫ್ ಎ ಪ್ಲಾಂಟ್ ಡಸ್ ಒನ್ ಆರ್ ದಿ ಅದರ್ ಆಕ್ಟಿವಿಟಿ. ಡೋಂಟ್ ದೇ ಆಲ್ಸೋ ನೀಡ್ ಫುಡ್? How do plants obtain their food? Think. Yes, green plants produce their own food. That is why green plants are called autotrophs. ಸಸ್ಯದ ಆಹಾರ ತಯಾರಿಕೆ. ನಿಮ್ಮ ಸ್ಕ್ರೀನ್ ಮೇಲೆ ಬಂದಿರುವಂತಹ ಚಿತ್ರವನ್ನು ಗಮನಿಸಿ. ಸಸ್ಯವು ಆಹಾರ ತಯಾರಿಸಲು ಅಗತ್ಯ ಇರತಕ್ಕಂಥ 4 ಪ್ರಮುಖ ಅಂಶಗಳನ್ನು ಇಲ್ಲೊಂದು ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ. ಯಾವುದು ಯಾರಿಂದ ಅನ್ನೋ ಚಟುವಟಿಕೆಯನ್ನು ಕೊಟ್ಟಿದೆ. ಅದರಲ್ಲಿರ್ತಕ್ಕಂಥ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಬರಿಬೇಕು. ಮೊದಲನೆಯದು ಬೆಳಕಿನ ಶಕ್ತಿ. ಬೆಳಕಿನ ಶಕ್ತಿ ಯಾರಿಂದ ದೊರೆಯುತ್ತೆ? ಎಸ್, ಸೂರ್ಯನಿಂದ ದೊರೆಯುತ್ತೆ. ಎರಡನೇದು ನೀರು, ಖನಿಜ, ಲವಣಾಂಶ. ಇವುಗಳು ಯಾವುದರಿಂದ ನಮಗೆ ಸಿಗೋದು? ಮಣ್ಣಿನಿಂದ. ಹೌದು. ನೆಕ್ಸ್ಟ್, ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಸಿಗುತ್ತೆ ನಮಗೆ? ವಾಯುಗೋಳದಿಂದ ಸಿಗುತ್ತೆ. ಪತ್ರಹರಿತ್ತು ಯಾರಿಂದ? ಹಸಿರು ಎಲೆಯಿಂದ. ಪ್ರಿಪರೇಷನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ಅಬ್ಸರ್ವ್ ದ ಪಿಕ್ಚರ್. 4 important components needed to produce food by the plants are given. An activity which from what is given below. Join the statements correctly. The first one, solar energy, comes from what? Sun. Yes. Next, water, minerals and salt from soil. Carbon dioxide from atmosphere. Chlorophyll from green leaf. Yes. ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ, ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸುತ್ತವೆ. ಇದನ್ನು ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ.
ಹಾಗಾದರೆ ಜೀವಿಗಳಿಗೆ ಇವೆರಡರ ಉಪಯೋಗಗಳೇನು? ಗ್ಲೂಕೋಸ್ ಜೀವಿಗಳಿಗೆ ಶಕ್ತಿಯನ್ನು ಕೊಡುತ್ತದೆ. ಆಕ್ಸಿಜನ್ ಜೀವಿಗಳ ಉಸಿರಾಟಕ್ಕೆ ಅಗತ್ಯ. ಪ್ಲಾಂಟ್ಸ್ ಯೂಸ್ ಸೋಲಾರ್ ಎನರ್ಜಿ, ಕಾರ್ಬನ್ ಡೈಆಕ್ಸೈಡ್ ಇನ್ ಏರ್, absorb water, minerals and salts from soil through roots and prepare food with the help of chlorophyll in leaf. This process is called as photosynthesis. In the preparation of food by the plants, glucose is produced and oxygen is released. What are the uses of these two for the living beings? Glucose gives energy to living beings. Oxygen is useful for respiration. What would have happened if there is no sun? Think and answer by commenting below. ಸೂರ್ಯ ಇಲ್ಲದಿದ್ದರೆ ಏನಾಗುತ್ತಿತ್ತು? ಆಲೋಚಿಸಿ ಉತ್ತರವನ್ನು ಈ ಕೆಳಗೆ ಕಾಮೆಂಟ್ ಮಾಡಿ. ಡ್ರಾಸಿರಾ, ನೆಫೆಂಥಿಸ್, ಇಟ್ರಿಕ್ಯುಲೇರಿಯಾ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡರೂ ಕೂಡ ನೈಟ್ರೋಜನ್ಗಾಗಿ ಕೀಟಗಳನ್ನು ಅವಲಂಬಿಸಿವೆ. ಇವುಗಳನ್ನು ಕೀಟಹಾರಿ ಸಸ್ಯಗಳು ಎನ್ನುವರು. ಅವುಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳಿಯುತ್ತೀರಿ. Though the plants like Drosera, Nepenthes, Utricularia prepare their own food, they depend on insects for nitrogen. These are called insectivorous plants. You will know about them in higher classes. Next, ಪ್ರಾಣಿಗಳ ಆಹಾರ. ನಮಗೆಲ್ಲ ತಿಳಿದಿದೆ, ಪ್ರಾಣಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳೋದಿಲ್ಲ. ಅವು ಆಹಾರಕ್ಕಾಗಿ ಸಸ್ಯ ಹಾಗೂ ಇತರ ಪ್ರಾಣಿಗಳನ್ನು ಅವಲಂಬಿಸಿದವೆ ಅಂತ. ಹಾಗಾಗಿ ಪ್ರಾಣಿಗಳನ್ನು ನಾವು ಪರಪೋಷಕಗಳು ಅಂತ ಕರಿತೀವಿ. ಫುಡ್ ಆಫ್ ಅನಿಮಲ್ಸ್. ಅನಿಮಲ್ಸ್ ಡು ನಾಟ್ ಪ್ರಿಪೇರ್ ದೇರ್ ಓನ್ ಫುಡ್. ದೇ ಡಿಪೆಂಡ್ ಆನ್ ಪ್ಲಾಂಟ್ಸ್ ಅಂಡ್ ಅದರ್ ಅನಿಮಲ್ಸ್ ಫಾರ್ ಫುಡ್. Therefore, animals are called heterotrophs. ಎಲ್ಲ ಪ್ರಾಣಿಗಳು ಒಂದೇ ರೀತಿಯ ಆಹಾರವನ್ನು ಸೇವನೆ ಮಾಡೋದಿಲ್ಲ. ಅವುಗಳು ಸೇವಿಸುವ ಆಧಾರದಲ್ಲಿ ಪ್ರಾಣಿಗಳನ್ನು ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಹಾರಿ ಎಂದು ವಿಂಗಡಿಸಲಾಗಿದೆ. ಸಸ್ಯ ಹಾಗೂ ಅದರ ಉತ್ಪನ್ನಗಳನ್ನು ಮಾತ್ರ ಆಹಾರವನ್ನಾಗಿ ಸೇವಿಸುವ ಪ್ರಾಣಿಗಳನ್ನು ಸಸ್ಯಾಹಾರಿಗಳಂತ, ಆಹಾರಕ್ಕಾಗಿ ಇತರ ಪ್ರಾಣಿಗಳನ್ನು ತಿಂದು ಬದುಕುವ ಪ್ರಾಣಿಗಳನ್ನು ಮಾಂಸಾಹಾರಿ ಅಂತ, ಸಸ್ಯ ಹಾಗೂ ಪ್ರಾಣಿಗಳೆರಡನ್ನೂ ಆಹಾರವಾಗಿ ಸೇವಿಸುವ ಪ್ರಾಣಿಗಳನ್ನು ಮಿಶ್ರಹಾರಿ ಅಂತೇಳಿ ಕರಿತೀವಿ. All animals do not eat same food. Based on food they eat, animals are classified as herbivore, carnivore, omnivore. Animals that eat only plants and plants products are called herbivores. Animals that eat other animals are carnivore. Animals that eat both plants and animals are known as omnivore. ನಿಮ್ಮ ಸ್ಕ್ರೀನ್ ಮೇಲೆ ಕೆಲವು ಪ್ರಾಣಿಗಳ ಚಿತ್ರಗಳು ಕಾಣ್ತಾ ಇದ್ದಾವೆ. ಅವುಗಳನ್ನು ಸಸ್ಯಾಹಾರಿ, ಮಾಂಸಾಹಾರಿ ಮತ್ತು ಮಿಶ್ರಹಾರಿಗಳನ್ನಾಗಿ ವಿಭಾಗಿಸಿ ಒಂದು ಪಟ್ಟಿಯನ್ನು ತಯಾರು ಮಾಡಬೇಕಾಗಿದೆ. ಈ ಚಿತ್ರದಲ್ಲಿನ ಪ್ರಾಣಿಗಳಲ್ಲಿ ಆನೆ, ಗುಬ್ಬಿ, ಗಿಳಿ, ಮೊಲ ಇವು ಸಸ್ಯಾಹಾರಿಗಳಾಗಿದ್ದಾವೆ. ಸಿಂಹ, ಹುಲಿ ಮಾಂಸಾಹಾರಿಗಳಾಗಿದ್ದಾವೆ. ನರಿ, ಕರಡಿ, ನಾಯಿ, ಬೆಕ್ಕು ಇವು ಮಿಶ್ರಹಾರಿಗಳಾಗಿದ್ದಾವೆ. With the help of the pictures that are shown on your screen, list out herbivore, carnivore and omnivore in the chart. Elephant, sparrow, parrot, rabbit. These are herbivores. Lion, tigers are carnivores. Fox, bear, dog, cat are omnivores. ಈಗ ಜೀವಿಗಳ ಲಕ್ಷಣಗಳಲ್ಲಿ ನಾಲ್ಕನೆಯದು, ಜೀವಿಗಳು ಬೆಳೆಯುತ್ತವೆ. The fourth characteristic of living beings is living beings grow. ಚಿತ್ರಗಳನ್ನು ಗಮನಿಸಿ. ಈ ಚಿತ್ರಗಳು ಆಯಾ ಜೀವಿಗಳ ಬೆಳವಣಿಗೆಯನ್ನು ತೋರಿಸ್ತವೆ. ಪ್ರತಿ ಚಿತ್ರದಲ್ಲೂ ಜೀವಿಗಳ ಎತ್ತರ ಮತ್ತು ಗಾತ್ರದಲ್ಲಿ ಹೆಚ್ಚಳವಾಗಿದೆ. ಇದನ್ನು ಬೆಳವಣಿಗೆ ಅಂತ ಕರಿತೀವಿ. Observe the pictures. These pictures show the growth of that particular organisms. In every picture there is an increase in height and size. This is called as growth. ಬೆಳವಣಿಗೆಗೆ ಸಂಬಂಧಪಟ್ಟಂಗೆ
ಕೆಲವು ಹೇಳಿಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಹೇಳಿಕೆಗಳು ಸರಿಯಾಗಿದ್ದರೆ ರೈಟ್ ಗುರ್ತು ಹಾಕಬೇಕು, ತಪ್ಪಾಗಿದ್ದರೆ ಇಂಟು ಮಾರ್ಕನ್ನು ಹಾಕಬೇಕು ಅಥವಾ ಕ್ರಾಸ್ ಮಾರ್ಕನ್ನು ಹಾಕಬೇಕು. ಎಲ್ಲ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು ಆನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುವವು. ಸರಿನಾ ತಪ್ಪು? ಸರಿ, ಎಸ್. ನೆಕ್ಸ್ಟ್ ಒನ್, ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗುತ್ತದೆ. ಇಲ್ಲ, ಇದು ತಪ್ಪು. ಹಾಗಾದರೆ ಸರಿ ಏನು? ಜೀವಿಗಳ ಬೆಳವಣಿಗೆ ವೇಗವಾಗಿ ಅಂದರೆ 1-2 ದಿನಗಳಲ್ಲಿ ಆಗೋದಿಲ್ಲ, ಅದು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ತದೆ. ನೆಕ್ಸ್ಟ್ ಒನ್, ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ. ಹೌದು, ಸರಿ. Certain statements related to growth are given here. If the statements are correct, put right mark. If not, put cross mark. Correct the incorrect statements and write down. First one, all organisms are small at the time of birth, later acquire a definite height and size. Is it correct? Yes, it is correct. Put the right mark. Growth takes place rapidly in 1 or 2 days. No, put the cross mark. Growth does not take place rapidly in 1 or 2 days. It takes lot of time. Next, plant growth is observed at its stem tip or the size of the stem. Yes, it is right. For now, I end up the class. If you need part 2, then comment below and like it. Thank you so much for watching my videos. Thank you very much.